ಇದು ನನ್ನ ಮ್ಯಾರೇಜ್ ಬ್ಲೌಸು ಹೆವಿ ವರ್ಕ್ ಮಾಡಿಸಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು. ಇದು ಬಿಫೋರ್ ಆ್ಯಂಡ್ ಆಫ್ಟರ್ ಲುಕ್ ನನ್ನ ವಾರ್ಡ್ರೋಬ್ ಇದ್ದು. ಸೊ ಹೇಗಿತ್ತು ಹೇಗಾಯಿತು ಅಂತ ನೀವು ಇಲ್ಲಿ ನೋಡ್ಬೋದು. ಈ ಸಾರಿ ಕವರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ನೀಟಾಗಿ ಈ ಸಾರಿಗಳನ್ನು ಇಡಬಹುದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ, ಸೊ 1 ವೀಕ್ ಬಿಟ್ಟು ನಾನು ವ್ಲಾಗ್ ಮಾಡ್ತಿದ್ದೀನಿ. ಯಾಕಂದ್ರೆ ಈಗ ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀನಲ್ಲ, ಸೊ ಮಾರ್ನಿಂಗ್ ಕ್ಲಾಸ್ ತಗೊಂಡಿದ್ದೀನಿ. ಹಾಗಾಗಿ ಮಾರ್ನಿಂಗ್ ತಗೊಂಡಿರೋದ್ರಿಂದ ಸೊ ನನಗೆ ಬೆಳಿಗ್ಗೆ ಹೋಗಬೇಕು ಬರಬೇಕು, ಸೊ ಅದರಲ್ಲೇ ಹೋಗುತ್ತೆ. ಸೊ 12 o'clock 12:30 ತನಕ ಬ್ಯುಸಿ ಇರ್ತೀನಿ. ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ಟೈಮೇ ಸಿಗ್ತಿಲ್ಲ. ಸೊ ಹಾಗಾಗಿ ನಾನು ಎವ್ರಿ ಸಂಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವ್ಲಾಗ್ ಏನಾದರೂ ಇದ್ರೆ. ಆ್ಯಂಡ್ ಇವತ್ತು ಏನಂದರೆ ಇವತ್ತು ಸಂಡೇ, ಸೊ ರೆಸಿಪಿ ಏನು ನಾನು ಶೂಟ್ ಮಾಡ್ತಿಲ್ಲ ಇವತ್ತು. ಇವತ್ತೇನಂದರೆ ನಮಗೆ ಲಂಚ್ಗೆ ನಮ್ಮಮ್ಮ ಫಿಶ್ ಕರಿ ಮಾಡ್ತಿದ್ದಾರೆ. ಫಿಶ್ ರೆಸಿಪಿದು ಆಲ್ರೆಡಿ ನಾನು ನಿಮಗೆ ರೆಸಿಪೀಸ್ ಎಲ್ಲ ತೋರಿಸಿದ್ದೀನಿ. ಸೊ ಅದು ಮತ್ತೆ ಅದನ್ನೇ ತೋರಿಸ್ಲಿಕ್ಕೆ ಚೆನ್ನಾಗಲ್ಲ. ಸೊ ಹಾಗಾಗಿ ಇವತ್ತು ಏನಂದ್ರೆ ಇವತ್ತು ಸಂಡೇ ಅಲ್ಲ, ಸೊ ನಂದು ಇವತ್ತು ವಾರ್ಡ್ರೋಬ್ ಆರ್ಗನೈಸ್ ಮಾಡಿಡೋಣ ಅಂತ ಅನ್ಕೊಂಡಿದ್ದೀನಿ. ಫುಲ್ ಒಟ್ರಾಶಿ ಇದೆ. ಸೊ ಅದನ್ನೀಗ ನಾನು ಆರ್ಗನೈಸ್ ಮಾಡಿ ಚೆನ್ನಾಗಿಡ್ಬೇಕು ಅಂತ. ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ನಾನು ಕಂಟಿನ್ಯೂ ಆಗಿ ವ್ಲಾಗ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಲಾಸ್ಟ್ಗೆ ನಾನು ಡ್ರೈವಿಂಗ್ ಮಾಡ್ತೀನಲ್ವಾ, ಸೊ ಅದರದ್ದು ಕೂಡ ನಾನು ವಿಡಿಯೋ ಹಾಕ್ತೀನಿ. ಈಗ ಜಸ್ಟ್ ಒಂದು 2-3 ಕ್ಲಾಸಸ್ ಆಗಿರೋದಷ್ಟೇ. ಬೇಗ ಕಾರೇನು ಡ್ರೈವ್ ಮಾಡಲಿಕ್ಕೆ ಬರಲ್ಲ. ಆ್ಯಂಡ್ ತುಂಬ ಕಲಿಯೋದಿದೆ. ಕಾರ್ ಡ್ರೈವಿಂಗ್ ಅಂದರೆ ಅಷ್ಟು ಈಸಿ ಇಲ್ಲ, ತುಂಬ ಕಲಿಯೋದಿದೆ. ಸೊ ಬನ್ನಿ ಈಗ ಫಸ್ಟ್ ಊಟ ಮಾಡಿಬಿಟ್ಟು ವಾರ್ಡ್ರೋಬ್ ಆರ್ಗನೈಸ್ ಮಾಡೋಣ. ವಾರ್ಡ್ರೋಬ್ ಆರ್ಗನೈಸ್ ಮಾಡೋಕ್ಕಿಂತ ಫಸ್ಟು ನಾನು ನಿಮಗೆ ಈ ಕ್ಲಿಪ್ಪಿಂಗ್ ತೋರಿಸ್ತಿದ್ದೀನಿ. ಈ ವಿಡಿಯೋ ಬಂದು ಲಾಸ್ಟ್ ವೀಕು ನಮ್ಮದು ಇದು ಮೂಲಸ್ಥಾನದ್ದು ವಿಡಿಯೋ, ಅಂದರೆ ನಾಗದೇವರದ್ದು ಪ್ಲೇಸು. ಎಲ್ಲರಿಗೂ ಒಂದೊಂದು ಮೂಲಸ್ಥಾನ ಇರುತ್ತಲ್ಲ, ಸೊ ಹಾಗೆಯೇ ನಮ್ಮ ಮೂಲಸ್ಥಾನ ಬ್ರಹ್ಮಾವರದಿಂದ ಸ್ವಲ್ಪ ದೂರ ಹೋಗಬೇಕು, ಹೊನ್ನಾಳ ಅಂತ. ಸೊ ಅಲ್ಲಿಗೆ ಹೋಗಿದ್ವಿ ನಾನು ಮತ್ತು ನಮ್ಮಮ್ಮ. ಯಾಕಂದರೆ ನನಗೆ ಯಾವಾಗಲೂ ಸಿಗಲ್ಲ. ಲಾಸ್ಟ್ 2 years ನನಗೆ ಮಿಸ್ ಆಗಿದೆ, ಹೋಗ್ಲಿಕ್ಕಾಗಲಿಲ್ಲ. ಈವನ್ ನಾಗರ ಪಂಚಮಿ ಟೈಮಿಗೇನು ನಾನು ಹೋಗಿಲ್ಲ, ಯಾಕಂದರೆ ನಾನು ದುಬೈಯಲ್ಲಿದ್ದಲ್ಲ. ಹಾಗಾಗಿ ಸೊ ಈ ಸಲ ಅಂತೂ ಸಿಕ್ತು. ಸೊ ಹೋಗಿ ಬರೋಣ ಅಂತ ಅಮ್ಮ ನನ್ನನ್ನು ಕರ್ಕೊಂಡು ಹೋದರು. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹತ್ತಿರದಲ್ಲಿ ರಿವರ್ ಇದೆ, ಫುಲ್ಲು ಗ್ರೀನರಿ. ಅದು ಬೇರೆ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ವಿ. ನಾವೇ ಫಸ್ಟ್ ಹೋಗಿರೋದು, ನಾನು, ಅಮ್ಮ, ನಮ್ಮ ದೊಡ್ಡಮ್ಮ ಆ್ಯಂಡ್ ಇನ್ನೊಬ್ಬರು ಬಂದಿದ್ದರು ಫ್ಯಾಮಿಲಿಯವರು. ಇಲ್ಲಿ ತನು ಹಾಕಲಿಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅದನ್ನೆಲ್ಲ ನಾವು ತಂದಿರೋದು ಇಟ್ಟಿದ್ದೀವಿ ಮುಂದೆ. ಆ್ಯಂಡ್ ಇನ್ನೇನು ಸ್ವಲ್ಪ ಟೈಮಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ಜಾಯಿನ್ ಆಗ್ತಾರೆ. ಈವನ್ ಭಟ್ರು ಕೂಡ ಬರ್ತಾರೆ. ಇಲ್ಲಿ ನೋಡ್ಬೋದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದರು, ಭಟ್ರು ಕೂಡ ಬಂದರು, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ನಾವು ಹತ್ರ ಹೋಗಿ ನಿಂತ್ಕೊಳ್ತಿದ್ದೀವಿ. ಆ್ಯಂಡ್ ಇನ್ನೇನು ಸ್ವಲ್ಪ ಟೈಮಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತನು ಹಾಕೋದು ಕೂಡ ಇದೆ. तृतीयामस्य वृषभस्यादोहसे दश प्रमतिं जनयन्त योषाणः गिर्यदीं बुद्धान् माहिषस्य वर्पासईशानास शवासा चिन्ता सूरयाहं यदि मनुप्रतिभो मध्वा आदवे गुहा सन्तं आदरिष्वा मतायतीः प्रयद्विदुःपारमान्नीयते पर्या पृक्षतो वीरदो दंसूरोहतीः उवा आयदस्य धनुषं यदिर्माताहारिद्यविष्टो. ಹೇಗೂ ನಾನು ಅಲ್ಲಿ ಹೋಗಿದ್ದೆ ಅಲ್ವಾ, ಸೊ ನನಗೆ ನೋಡಲಿಕ್ಕೂ ಆಗುತ್ತೆ ಈ ವಿಡಿಯೋ ಯಾವಾಗನಾದರೂ. ಸೊ ಹಾಗೆ ಇದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ನಾನು ಆ್ಯಡ್ ಮಾಡಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಊಟ ಎಲ್ಲ ಆಯಿತು. ಈಗ ಇದನ್ನು ಕ್ಲೀನ್ ಮಾಡೋದಲ್ಲ, ಕ್ಲೀನ್ ಆಗಿದೆ, ಸ್ವಲ್ಪ ಜೋಡಿಸಿಡಬೇಕು, ಅದೇ ದೊಡ್ಡ ಕೆಲಸ. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಹೇಗೆ ಇಟ್ಟಿದ್ದೀನಿ ಅಂತ ಸೊ ನೀವು ನೋಡಿ. ಇದು ಈ ಸೈಡ್ ಆಮೇಲೆ ಮಾಡುವ. ಸೊ ಇಲ್ಲಿ ನೋಡ್ಬೋದು ಫುಲ್ಲು ಗಲೀಜ್ ಆಗಿಟ್ಟಿದ್ದೀನಿ. ಹ್ಯಾಂಗರ್ಸ್ ತಗೊಂಡ್ಬಂದಿದ್ದೀನಿ, ಬಟ್ ಏನು ಇಟ್ಟಿಲ್ಲ. ಸೊ ಇಲ್ಲೆಲ್ಲ ಹ್ಯಾಂಗರ್ಸ್ ಅಲ್ಲೆಲ್ಲ ಜೋಡಿಸಿ ಇಡಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡುವ. ಒಂದ್ಸಲ ತೋರಿಸ್ಬಿಡ್ತೀನಿ ಎಷ್ಟು
ಅಂದರೆ ಏನು ಯಾವುದಾದ್ರೂ ಡ್ರೆಸ್ ತೆಗೆದ್ರೆ ಅಲ್ಲೇ ಇಡೋದು, ಆಗಲೇ ನಾವು ಮಡ್ಚಿಡಲ್ಲ. ಯಾವುದಾದ್ರೂ ಒಂದಿನ ಕರೆಕ್ಟ್ ಡೇ ನೋಡಿಕೊಂಡು ಚೆನ್ನಾಗಿ ವಾರ್ಡ್ರೋಬೆಲ್ಲ ಆರ್ಗನೈಸ್ ಮಾಡ್ಕೊಳ್ತೀವಿ. ಸೊ ನಾನು ಆ ಥರನೇ. ಆ್ಯಂಡ್ ಈಗ ಒಂದು ಸಲ ನಾನು ಕ್ಲೋಸಪ್ಪಲ್ಲಿ ತೋರಿಸಿದ್ದೀನಿ ಎಷ್ಟು ಮೆಸಿ ಆಗಿದೆ ಅಂತ. ಆ್ಯಂಡ್ ಬಿಫೋರ್ ಆ್ಯಂಡ್ ಆಫ್ಟರ್ ವಿಡಿಯೋ ಮಾಡ್ಬೋದಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ ಜಸ್ಟ್ ಓಪನ್ ಮಾಡಿದ್ರೆ ಕೆಳಗೆ ಬೀಳ್ತಾ ಇದೆ. ಸೊ ಆ ಥರ ಇದೆ. ಈಗ ಇದನ್ನು ಕ್ಲೀನಾಗಿ ನೀಟಾಗಿ ಇಡ್ತೀನಿ. ಇದು ಡಿಮಾರ್ಟಿಂದ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದಲ್ಲ, ಅದು ಹ್ಯಾಂಗರು. ತುಂಬಾ ಸ್ಟ್ರಾಂಗ್ ಇದೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇಡಲೆ ಮೂಲುಂಡು ರಬ್ಬರಾಯಿತು ನಾನುಂಡಲ್ಲ ಬಾಲು ಉಂಟು. ಫ್ರೆಂಡ್ಸ್, ಫಸ್ಟು ನನ್ನ ಜೊತೆ ಇಲ್ಲಿರುವ ಸಾರಿ ಇರೋದೇ ಕಮ್ಮಿ ನನ್ನ ಜೊತೆ. ಸೊ ಅದನ್ನೀಗ ಫಸ್ಟು ಇದರಲ್ಲಿ ಹಾಕಿ ಕವರ್ಸಲ್ಲಿ ಹಾಕಿ ತೋರಿಸ್ತೀನಿ ಈಗ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕವರ್ಸಲ್ಲೆಲ್ಲ ಹಾಕಿಟ್ರೆ. ತೋರಿಸ್ತೀನಿ ನೋಡಿ. ಸಾರಿ ಈ ಸಾರಿ ಕವರ್ ನಾನು ತೊಗೊಂಡಿರೋದು ಅಮೆಝಾನಲ್ಲಿ. ಆ್ಯಂಡ್ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ದರೆ ನೀವು ಪರ್ಚೇಸ್ ಮಾಡ್ಬೋದು ಅಮೆಝಾನಲ್ಲಿ. ಆ್ಯಂಡ್ ಇದು ಕ್ವಾಲಿಟಿ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಎಷ್ಟು ದಪ್ಪಗಿರೋ ಸಾರಿನೂ ಇಡ್ಬೋದು. ಆ್ಯಂಡ್ ನಿಮಗೆ ನೆಟ್ಟೆಡ್ ಡ್ರೆಸ್ಸಸ್ ಎಲ್ಲ ಬರುತ್ತಲ್ವ, ಗೌನ್ಸ್, ಅದೆಲ್ಲ ಚೆನ್ನಾಗಿ ಮಡ್ಚಿಬಿಟ್ಟು ಇಡ್ಬೋದು. ಅಷ್ಟು ದೊಡ್ಡದಿದೆ ಇದು ಕವರು. ಆ್ಯಂಡ್ ಪ್ಯೂರ್ ಕಾಟನ್ ಕವರ್ ಇಲ್ಲಿ ನೋಡ್ತಿರ್ಬೋದು. ನನ್ನ ಜೊತೆ ಸಾರಿ ಕಲೆಕ್ಷನ್ ತುಂಬಾ ಕಮ್ಮಿ. ಆ್ಯಂಡ್ ನನಗೆ ಅಷ್ಟೊಂದು ಇಷ್ಟವೂ ಅಲ್ಲ ಸಾರಿ. ಯಾವಾಗಲಾದ್ರೂ ಫಂಕ್ಷನ್ ಇದ್ದರೆ, ಕ್ಲೋಸ್ ರಿಲೇಟಿವ್ಸ್ ಇದು ಫಂಕ್ಷನ್ ಇದ್ದರೆ ಸಾರಿ ಹಾಕೋದು ಅಷ್ಟೇ. ಸೊ ಇದೆಲ್ಲ ನಾನು ಸಾರಿ ತೊಗೊಂಡಿರೋದು ನನ್ನ ಮ್ಯಾರೇಜ್ ಟೈಮಲ್ಲಿ. ಆ್ಯಂಡ್ ಮ್ಯಾರೇಜ್ ಆದಮೇಲೆ ಸ್ವಲ್ಪ ಟೈಮಲ್ಲೇ ನಾನು ಫಾರಿನ್ಗೆ ಹೋದೆ. ಸೊ ಹಾಗಾಗಿ ಅಲ್ಲಿ ಅಂತೂ ಸಾರಿ ಹಾಕೋದು ಅವಶ್ಯಕತೆಯೇ ಬರಲ್ಲ. ಈವನ್ ಊರಲ್ಲಿದ್ದರೂ ನಾನು ಸಲ್ವಾರ್ ಆ ಥರದ್ದು ಡ್ರೆಸ್ಸು ಹಾಕ್ಕೊಂಡು ಫಂಕ್ಷನ್ಗೆ ಹೋಗ್ತೀನಿ. ಆ ಥರ ಕ್ಲೋಸ್ ರಿಲೇಟಿವ್ಸ್ ಇದ್ದರೆ ಸಾರಿ ವೇರ್ ಮಾಡೋದಷ್ಟೇ. ಹಾಗಾಗಿ ಸಾರಿ ಕಲೆಕ್ಷನ್ ನನ್ನ ಜೊತೆ ತುಂಬಾ ಕಮ್ಮಿ. ಈ ಸಾರಿ ಕವರಲ್ಲಿ ನಿಮಗೆ ಜಿಪ್ ಬೇಕಾದರೆ ಬರುತ್ತೆ. ನನಗೆ ಜಿಪ್ ಇಷ್ಟಲ್ಲ. ಜಿಪ್ ಇದ್ದರೆ ಹಾಕುವಾಗ ತೆಗೆಯುವಾಗ ಬೇಗನೆ ಹೋಗ್ಬೋದು. ಸೊ ನಾನಿಲ್ಲಿ ಬಟನ್ಸ್ ಇಲ್ಲಿ ನೋಡ್ತಿರ್ಬೋದು, ಅದು ಚೂಸ್ ಮಾಡಿದೆ. ಇದು ಬೆಸ್ಟ್ ಅಂತ ಹೇಳ್ಬೋದು ಸಾರಿ ಎಲ್ಲ ಇಡ್ಲಿಕ್ಕೆ. ಸಾರಿ ಅದರದ್ದು ಸ್ಕರ್ಟ್, ಅದರದ್ದು ಬ್ಲೌಸ್ ಎಲ್ಲ ಒಟ್ಟಿಗೆ ಇಡ್ಬೋದು. ಫ್ರೆಂಡ್ಸ್, ಇದು ನಾನು ಮ್ಯಾರೇಜ್ಗೆ ಹಾಕಿರುವಂತ ಸಾರಿ. ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದು ಕಲರೇ ನನಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಕೂಡ ಕೇರ್ಫುಲ್ ಆಗಿ ಅದರೊಳಗಡೆ ಇರ್ಬೋದು, ಚೆನ್ನಾಗಾಗುತ್ತೆ. ಈ ಸಾರಿಗೆ 30,000 ಕೊಟ್ಟು ತಗೊಂಡಿರುವಂಥ ಸಾರಿ ಮ್ಯಾರೇಜ್ ಲೈಫಲ್ಲಿ ಒಂದೇ ಟೈಮ್ ನಡೆಯೋದಲ್ವಾ. ಸೊ ಎಲ್ಲನೂ ಸ್ಪೆಷಲ್ ಆಗಿರಲಿ ಅಂತ ಇಷ್ಟು. ಒಂದು ಮ್ಯಾರೇಜ್ ಸಾರಿದು ಬ್ಲೌಸ್ ಇದು ಫುಲ್ಲು ಹೆವಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ದೀನಿ. ನೋಡ್ತಿರ್ಬೋದು ಹ್ಯಾಂಡ್ ಎಲ್ಲ ಫುಲ್ಲು ಹೆವಿ ವರ್ಕ್ಸ್. ಇದು ತುಂಬ ಭಾರ ಇದೆ ಇದು. ಫ್ರೆಂಡ್ಸ್, ನಮ್ಮಮ್ಮನಿಗೆ ನೆಕ್ ಪೇನ್ ಅಂತೆ. ಹಾಗಾಗಿ ಇವತ್ತು ಏನ್ ಕೆಲ್ಸನೂ ಆಗ್ತಿಲ್ಲ ಅವ್ರ ಜೊತೆ, ಸುಮ್ಮನೆ ಕುತ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ನನ್ನ ಜೊತೆ ಸಾರೀಸು ಇಷ್ಟೇ ಇರೋದು. ಇದೆಲ್ಲ ಮ್ಯಾರೇಜ್ಗೆನೆ ತಗೊಂಡಿರುವಂತಹ ಸಾರಿ. ಅಂಡ್ ನನ್ನ ಜೊತೆ ಸಾರಿ ಕಮ್ಮಿ. ಯಾವಾಗ್ಲೂ ನಾನು ಸಾರಿ ಹಾಕಲ್ಲ, ಫಂಕ್ಷನ್ಗೇನು ಅಪರೂಪಕ್ಕೆ ಹೋಗುದು. ಸೊ ಫಂಕ್ಷನ್ಗೆ ಹೋದ್ರೆ ಸಲ್ವಾರ್ ಏನಾದ್ರು ತಗೊಂಡು ಹಾಕೊಳ್ಳೋದು. ಸೊ ಅಷ್ಟೇ. ಅಂಡ್ ಇದೀಗ ಆಯ್ತು ಜೋಡಿಸಿಟ್ಟು. ನೆಕ್ಸ್ಟ್ ಸ್ವಲ್ಪ ಸಲ್ವಾರ್ ಇದೆ, ಅದನ್ನು ಕೂಡ ಹ್ಯಾಂಗರ್ ಅಲ್ಲಿ ಹಾಕಿ ಇಡಬೇಕು. ಸಾರೀಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಇದೆ ಅಂತ.
ಈಗ ಫಟಾಫಟ್ ಇದನ್ನೆಲ್ಲ ಮರ್ಚಿ ಇಡಬೇಕು. ನನ್ನ ಜೊತೆ ಜಾಸ್ತಿ ಜೀನ್ಸ್, ಟೈಟ್ಸ್ ಆ್ಯಂಡ್ ಟೀ ಶರ್ಟ್ಸ್, ಟಾಪ್ಸ್ ಇದೆ ಜಾಸ್ತಿ ಆಗಿರೋದು. ನಿಮಗೆ ತೋರಿಸ್ತೀನಿ, ನೀವೇ ನೋಡ್ತಿರ್ಬೋದು. ಪ್ರತಿ ಸಲ ನಾನು ವಾರ್ಡ್ರೋಬ್ ಆರ್ಗನೈಸ್ ಮಾಡುವಾಗ ನನಗೆ ಯಾವುದು ಡ್ರೆಸ್ ಬೇಡ ಅದನ್ನೆಲ್ಲ ಹೊರಗೆ ಹಾಕ್ಬಿಡ್ತೀನಿ. ಯಾರಿಗಾದರೂ ಕೊಡ್ತಾರೆ ನಮ್ಮಮ್ಮ. ಆ್ಯಂಡ್ ಫ್ರೆಂಡ್ಸ್, ನಾನು ಮೀಶೋದಲ್ಲಿ ಇದು ತೊಗೊಂಡಿದ್ದೀನಲ್ಲ ಶೆಲ್ಫ್ ಲೈನರ್, ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಹಾಕ್ತೀನಿ ನಾನು, ಪೇಪರ್ ಹಾಕಲ್ಲ ಕೆಳಗಡೆ. ಇದು ವಾಟರ್ ಪ್ರೂಫ್ ಕೂಡ, ಅದೊಂದು ಬೆಸ್ಟು. ನಾವು ಮೆಜರ್ಮೆಂಟ್ ಮಾಡಿ ಕಟ್ ಮಾಡಿ ಈ ಥರ ಹಾಕ್ಕೊಳ್ಬೋದು. ನೋಡಿ, ಮೆಜರ್ಮೆಂಟ್ ಮಾಡಿದ್ರೂ ಸ್ವಲ್ಪ ಚಿಕ್ಕದೇ ಆಯಿತು ಅದು, ಬಟ್ ಇಟ್ಸ್ ಓಕೆ. ನಾನು ಒಂದೇ ಶೀಟ್ ತೊಗೊಂಡಿರೋದು. ಒಂದೇ ಶೀಟ್ ಯಾಕೆ ತೊಗೊಂಡೆ ಅಂದರೆ, ಫಸ್ಟು ನಾವು ನೋಡಬೇಕಲ್ವ, ಆನ್ಲೈನ್ ಆರ್ಡರ್ ಮಾಡೋದಂದರೆ ಒಂದೇ ಸಲ ತುಂಬ ಆರ್ಡರ್ ಮಾಡಲಿಕ್ಕಾಗಲ್ಲ. ಫಸ್ಟ್ ಇದು ಹೇಗೆ ಬರುತ್ತೆ ಅಂತ ನೋಡಿ ಮತ್ತೆ ಮಾಡಬೇಕು. ಆ್ಯಂಡ್ ಇನ್ನೊಂದು ಸಲ ನಾನು ಮಾಡ್ತೀನಿ, ಯಾಕಂದರೆ ಅದು ಶೀಟ್ ಕಮ್ಮಿ ಆಯಿತು. ಈಗ ನಾನು ಪೇಪರಲ್ಲೇ ಅಡ್ಜಸ್ಟ್ ಮಾಡಿದೆ. ಪ್ರತಿ ಸಲ ಮಡ್ಚಿಡೋದು, ಅದು ಮಾಡೋದು ಇದು ಮಾಡೋದ್ರಲ್ಲಿ ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ. ಬಟ್ ಅವ್ರಿಗೆ ನೆಕ್ ಪೇನ್ ಇರೋದ್ರಿಂದ ಸೊ ಆಚೆ ಮೂವ್ ಮಾಡಿದ್ರೇ ಪೇನ್ ಆಗುತ್ತೆ. ಸೊ ನಾನು ಹೇಳಿದೆ, ಬೇಡ, ಆರಾಮಾಗಿ ಕೂತ್ಕೊಳ್ಳಿ, ಅಟ್ಲೀಸ್ಟ್ ನಾನು ಮಾಡೋದು ನೋಡ್ತಾ ಇರಿ ಅಂತ. ಸೊ ಇಲ್ಲಿ ನಾನು ಒಬ್ಬಳೇ ಮಡ್ಚಿಡ್ತಿದ್ದೀನಿ, ಆದರೂ ಅವರು ಹೆಲ್ಪ್ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳ್ತಿರ್ಬೋದು. ನಮ್ಮಮ್ಮ ಹೇಳ್ತಿದ್ದಾರೆ, ಟೀ ಶರ್ಟೇ ಒಂದು ಕಡೆ ಇಡು, ಫ್ರಾಕ್ಸೇ ಒಂದು ಕಡೆ ಇಡು, ಜೀನ್ಸೇ ಒಂದು ಕಡೆ ಇಡು ಅಂತ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಈಗ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಬಂದಿರೋದು. ಆ್ಯಂಡ್ ನಿನ್ನೆನೇ ಎಲ್ಲ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ನಾನು ವಿಡಿಯೋ ಮಾಡಿಲ್ಲ. ಸೊ ಸಾಧಾರಣ ಮಟ್ಟಿಗೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮಗೆ. 12:30 ಟೈಮು. ಸೊ ಜಸ್ಟ್ ಬಂದಿರೋದಷ್ಟೇ ನಾನು. ಸೊ ಬನ್ನಿ, ಈಗ ನಾನು ತೋರಿಸ್ತೀನಿ ನಾನು ಹೇಗೆ ನನ್ನ ವಾರ್ಡ್ರೋಬನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಅಂತ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಫೈನಲ್ ಆಗಿ ನನ್ನ ವಾರ್ಡ್ರೋಬ್ ಕ್ಲೀನಾಗಿ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಎಲ್ಲ ಡ್ರೆಸ್ಗಳನ್ನು ಫೋಲ್ಡ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇದು 2 ನಂದು ನೆಟ್ಟೆಡ್ ಗೌನ್ಸು. ಒಂದು ರಿಸೆಪ್ಷನ್ ಗೌನ್ ಕೆಳಗೆ ಇರೋದು ದೊಡ್ಡದು, ಅದನ್ನು ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ, ಅದು ಹೇಗೆ ಪ್ಯಾಕ್ ಮಾಡಿಟ್ಟಿದ್ದೀನಿ ಆ ಥರನೇ ಇದೆ. ಆ್ಯಂಡ್ ಇದೆಲ್ಲ ಶಾಲ್ಸ್ ನೋಡಿ, ಆ ಹ್ಯಾಂಗರ್ ಇದ್ದರೆ ಶಾಲ್ಸ್ ಎಲ್ಲ ಎಷ್ಟು ನೀಟಾಗಿ ಇಡ್ಬೋದು. ಆ್ಯಂಡ್ ಇಲ್ಲಿ ಫಸ್ಟಲ್ಲಿ ನಂದು ಟೀ ಶರ್ಟ್ಸ್ ಆಮೇಲೆ ಫ್ರಾಕ್ಸ್ ಎಲ್ಲ ಫಸ್ಟ್ ಇಟ್ಟಿದ್ದೀನಿ. ಆ್ಯಂಡ್ ನೋಡಿ, ಶೆಲ್ಫ್ ಲೈನರ್ ನೋಡಿ ಕಮ್ಮಿ ಆಯಿತು. ಸೊ ಪೇಪರಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ, ಇನ್ನೊಂದು ಸಲ ಆರ್ಡರ್ ಮಾಡಿದರೆ ಆಯಿತು. ಆ್ಯಂಡ್ ಇಲ್ಲಿ ಜೀನ್ಸ್, ಟೈಟ್ಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಆ್ಯಂಡ್ ಕೆಳಗೆ ಸ್ಯಾರೀಸ್ ಎಲ್ಲ ಇಟ್ಟಿದ್ದೀನಿ. ಆ್ಯಂಡ್ ಒಂದು ಬ್ಲ್ಯಾಂಕೆಟ್ ಬೇರೆ ಇದೆ. ಆ್ಯಂಡ್ ನೆಕ್ಸ್ಟು ಅದರ ಸ್ಯಾರಿದು ಮೇಲೆ ಬಂದರೆ ನಿಮಗೆ ಟಾಪ್ಸ್ ಆ್ಯಂಡ್ ಅದರದ್ದು ಲೆಗ್ಗಿಂಗ್ಸ್ ಎಲ್ಲ ಒಟ್ಟಿಗೆ ಇಟ್ಟಿದ್ದೀನಿ. ಸೊ ಓವರಾಲ್ ನೀಟಾಗಿ ಕಾಣಿಸ್ತಿದೆ. ಈ ಥರ ಕಾಣಿಸಿದ್ರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಆ್ಯಂಡ್ ಇದು ವಾರ್ಡ್ರೋಬ್ ನನಗೆ ಆರ್ಗನೈಸ್ ಮಾಡಲಿಕ್ಕೆ 2 days ಬೇಕಾಯಿತು, 1 day ಅಲ್ಲಿ ಆಗಿಲ್ಲ. ಆ್ಯಂಡ್ ಇದೆಲ್ಲ ಡೈಲಿ ಯೂಸ್ ಡ್ರೆಸ್ ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ಇದೆಲ್ಲ ನಂದು ಬ್ಯಾಗ್ ಒಳಗಡೆ ಎಲ್ಲ ಬ್ಯಾಗ್ಸ್ ಇದೆ. ಬಿಕಾಸ್ ಜಾಗ ಬೇಕಲ್ವಾ, ಹಾಗಾಗಿ ಅಡ್ಜಸ್ಟ್ಮೆಂಟ್ ಮಾಡಿಡೋದು. ಆ್ಯಂಡ್ ಈ ವಾರ್ಡ್ರೋಬಲ್ಲಿ ನಂದು ಸೆಲೆಕ್ಟೆಡ್ ಡ್ರೆಸ್ಸಸ್ ಇದೆ. ಆ್ಯಂಡ್ ಯಾವುದು ಹಾಕಲ್ಲ ಅದನ್ನು ನಾನು ಇಟ್ಕೊಳ್ಳಲ್ಲ, ಸುಮ್ಮನೆ ಇಟ್ಕೊಂಡ್ರೆ ನಾನು ಹಾಕೋದೆಲ್ಲ ಸುಮ್ಮನೆ ಹಾಕಿ ಇಡೋದಂತ. ಆ್ಯಂಡ್ ಸೆಲೆಕ್ಟೆಡ್ ನಾನು ಹಾಕುವಂಥ ಡ್ರೆಸ್ಸೇ ಇಟ್ಟಿದ್ದೀನಿ ಇದರಲ್ಲಿ. ಸೊ ಫೈನಲಿ ನನ್ನ ವಾರ್ಡ್ರೋಬ್ ಆರ್ಗನೈಸೇಷನ್ ಹೇಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ನಾನು ಸಿಂಪಲಾಗಿ ಮಾತ್ರ ಅಲ್ಲ, ಅರ್ಜೆಂಟಾಗಿ ಜೋಡಿಸಿಟ್ಟಿರೋದು ನಿನ್ನೆ. ಯಾಕೆಂದರೆ ತುಂಬ ಬಟ್ಟೆಗಳಿದ್ದಾಗ ಮಡ್ಚಿಡೋದು ಒಂದಿನದಲ್ಲಿ ಮಾಡೋದು ತುಂಬ ಕಷ್ಟ.
ಆ್ಯಂಡ್ ಸೊ ಫೈನಲ್ ಆಗಿ ಹೀಗಿದೆ ನಂದು ಈಗ ವಾರ್ಡ್ರೋಬ್. ಅದು ಯಾವಾಗ ಇನ್ನೂ ಹಾಳಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಆದಷ್ಟು ನಾನು ಕೇರ್ಫುಲ್ಲಾಗಿ ಇಡೋದು ತೆಗಿಯೋದು ಮಾಡ್ತಿದ್ದೀನಿ. ಸೊ ಅಷ್ಟೇ. ಹೇಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಆ್ಯಂಡ್ ತುಂಬ ಡೇಸಿಂದ ನಾನು ವಿಡಿಯೋ ಹಾಕಿಲ್ಲಲ್ಲ, ಸೊ ಹಾಗಾಗಿ ಇದೊಂದು ವ್ಲಾಗ್ ಮಾಡಿ ಹಾಕಿರೋದು. ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.